ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚಿರಿಯಮನೆ. ಸ್ನೇಹಿತರೆ, ನಾನು ಹೈನುಗಾರಿಕೆ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೇನೆ. ಮತ್ತು ಈಗ ರೈತರೊಬ್ಬರು 5 ಹಸುಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಹಾಲು ಮಾರಾಟದಿಂದ ವಾರ್ಷಿಕ ಸರಾಸರಿ 5.5 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿರುವ ಶ್ರಮಜೀವಿ ಕೃಷಿಕನ ಕುರಿತಾದ ವಿಡಿಯೋ ಮಾಡಿದ್ದೇನೆ. ಸ್ನೇಹಿತರೆ, ಕೊಡಗಿನಲ್ಲಿ ಕುಶಾಲನಗರ ತಾಲೂಕು ಹಸು ಸಾಕಾಣಿಕೆಗೆ ಪ್ರಸಿದ್ಧಿ ಪಡೆದಿದೆ. ಅದರಲ್ಲೂ ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು, ಬಸವನಹಳ್ಳಿ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಹಸು ಸಾಕಾಣಿಕೆ ಮಾಡುತ್ತಿರುವುದರಿಂದ ಕೂಡಿಗೆ ಮಿಲ್ಕ್ ಡೇರಿಗೆ ಒಳಪಡುವ ಗುಡ್ಡೆಹೊಸೂರು ಗ್ರಾಮದಲ್ಲಿರುವ ಉಪ ಮಿಲ್ಕ್ ಡೇರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಸಂಗ್ರಹವಾಗುತ್ತದೆ. ಸ್ನೇಹಿತರೆ, ನಾನೀಗ ವಿಡಿಯೋ ಮಾಡಿದ್ದು ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಬಳಿಯ ಬಳ್ಳೂರು ಗ್ರಾಮದ ರೈತ ಮಹೇಶ್ ಅವರು 5 ಹಸುಗಳ ಸಾಕಾಣಿಕೆಯಿಂದ ವಾರ್ಷಿಕ 5.5 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿರುವ ಬಗ್ಗೆ. ಸ್ನೇಹಿತರೆ, ಮಹೇಶ್ ಅವರು 5 ವರ್ಷಗಳ ಹಿಂದೆ ಹಸು ಸಾಕಾಣಿಕೆ ಮಾಡುವ ಉದ್ದೇಶದಿಂದ 2 ಹಸುಗಳನ್ನು ಕೊಂಡುಕೊಳ್ಳುತ್ತಾರೆ. 2 ಹಸುಗಳ ಸಂತತಿಯಿಂದ ಈಗ ಮಹೇಶ್ ಅವರ ಕೊಟ್ಟಿಗೆಯಲ್ಲಿ ಹಾಲು ಕರೆಯುತ್ತಿರುವ 5 ಹಸುಗಳು ಮತ್ತು ಕರುಗಳು ಸೇರಿದಂತೆ 9 ರಾಸುಗಳಿವೆ. ಜರ್ಸಿ, ಎಚ್-ಎಫ್, ಹಾಲ್ ಬ್ಲಾಕ್ ತಳಿಯ ಹಸುಗಳಿದ್ದು ಇವುಗಳಿಂದ ಮಹೇಶ್ ಅವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸೇರಿದಂತೆ ಒಟ್ಟು 80 ಲೀಟರ್ ಹಾಲು ಕರೆದು ಗುಡ್ಡೆಹೊಸೂರು ಡೇರಿಗೆ ಮಾರಾಟ ಮಾಡ್ತಾರೆ. ಈ ಮೂಲಕ ಮಹೇಶ್ ಅವರು ಗುಡ್ಡೆಹೊಸೂರು ಡೇರಿಗೆ ಅತಿ ಹೆಚ್ಚು ಹಾಲು ಹಾಕುವ ರೈತ ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮಹೇಶ್ ಹೈನುಗಾರಿಕೆ ನಿರ್ವಹಣೆಗೆ ಒಬ್ಬ ಕಾರ್ಮಿಕನ ಸಹಾಯ ಪಡೆದುಕೊಳ್ಳುವುದನ್ನು ಹೊರತುಪಡಿಸಿದಂತೆ ಹಾಲು ಕರೆಯುವುದು, ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವುದು, ಹಸುಗಳ ಆರೋಗ್ಯ ನಿರ್ವಹಣೆ ಮುಂತಾದ ಕೆಲಸವನ್ನು ಮಹೇಶ್ ಮತ್ತು ಅವರ ಪುತ್ರ ನಿರ್ವಹಿಸುತ್ತಾರೆ. ಮಹೇಶ್ ಅವರು ಹಾಲು ಮಾರಾಟ ಮೂಲಕ ವಾರಕ್ಕೆ 20 ರಿಂದ 22 ಸಾವಿರ ರೂಪಾಯಿ ಪೇಮೆಂಟ್ ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ನಾವೀಗ ಮಹೇಶ್ ಅವರು ಹಸು ಸಾಕಾಣಿಕೆ ಮಾಡುತ್ತಿರುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸರ್, ಇವೆಲ್ಲ ಇದು ಹೆಚ್ಚಪ್ಪು ಕರು ತೊಗೊಂಡಿದ್ದು ನಾನು 11,000 ಕೊಟ್ಟು ನನ್ನ ಫ್ರೆಂಡ್ ಕೊಡಿಸಿದ್ದು ಪ್ರಕಾಶ್ ಅಂತೇಳಿ. ನನಗೆ ಮೊದಲನೇ ಬಾರಿ 2 ಕರುಗಳು ಕೊಡಿಸಿದ್ದು, ಅವನೇ ಸಾಕಿ ಇದು ಸ್ಟಾರ್ಟಿಂಗಲ್ಲಿ 13 ಲೀಟರ್ ಹಾಲು ಕೊಟ್ಟಿದೆ. ಇದು 3ನೇ ಗಬ್ಬಾಗಿದೆ ಈಗ. ಇವಾಗ ಎಷ್ಟು ಹಾಲು ಕೊಡುತ್ತೆ ಇದು? ಈಗ ಒಂದು 7-8 ಬರ್ತಾ ಇದೆ. ಗಬ್ಬಾಗಿದೆ ಈಗ ಒಂದು 6 ತಿಂಗಳಿಂದ, ಒಂದು 15 ದಿನ ಹಾಲು ನಿಲ್ಲಿಸ್ತೀನಿ. ಇದು ಇದು ಇದ್ರ ಮಗಳೇನೆ. ಇದು ಟೈಮ್ಗೆ 10 ಲೀಟರ್ ಹಾಲು ಕೊಡ್ತಾರೆ. 10 ಲೀಟರ್ ಕೊಡ್ತಾ? ಒಂದು 2 ಬರ ಹಾಕಿದೆ ಈಗ. ಹಾಗೆ ನಾವೆಲ್ಲ ಮನೇಲೇ ತಗೊಂಡು ಬೆಳ್ಕೊಂಡು ಹೋಗ್ತಾ ಇದೆ ಹಸ್ಗಳು. ಒಂದು ಎರಡು ಹಸ್ಗಳು ತಂದಿದ್ದು ನಾನು, ಪ್ರಕಾಶ್ ಅನ್ನೋ ಕೊಡಿಸಿದ್ದು. 2 ಕರುಗಳನ್ನ ಸಾಕಿ ಅದರಲ್ಲೇ ಒಂದು 8-9 ಹಸ್ಗಳು ಆಗಿದೆ ಇವಾಗ. ಇವೆಲ್ಲ ಅದು 2 ತಂದಿದ್ದು ಅಂದಿರೋದು. ಒಂದು ಹಿರಿಯಾಪಟ್ಟಣದಲ್ಲಿ ತಂದಿದ್ದು, ಒಂದು ಹೆಚ್ಚಪ್ಪು. ಇದು ಹೆಚ್ಚಪ್ಪು. ಟೈಮ್ಗೆ 12 ಲೀಟರ್ ಹಾಲು ಕೊಟ್ಟಿದೆ, ಹೆಣ್ಗರು ಹಾಕಿದೆ. ಕರು ಇಲ್ಲೇ ಬೆಳೀತಾ ಇದೆ ಈಗ. ನನ್ನ ಫ್ರೆಂಡೇ ಕೊಡಿಸಿದ್ದು ಪ್ರಕಾಶ್ ಅಂತ ಹೇಳಿ, 59,000. ಇದು ನನ್ನ ಫ್ರೆಂಡ್ ಕೊಡಿಸಿದ್ದು ಮಹೇಂದ್ರ ಅಂತ ಹೇಳ್ಬಿಟ್ಟು. ಇದ್ಯಾವ ತಳಿ ಇದು? ಇದು ತಂದು ಆಯಿತು 3 ತಿಂಗಳಾಯ್ತು. ಇಲ್ಲಿ ನಮ್ಮಲ್ಲಿ ಕರು ಹಾಕಿದೆ, ಹೆಣ್ಗರು. ಇದು ಹೆಚ್ಚಪ್ಪ? ಹೆಚ್ಚಪ್ಪು. 1,07,000 ರೂಪಾಯಿ. 1,07,000. ಎಷ್ಟು ಕೊಡ್ತಾ ಹಾಲು? 15 ಲೀಟರ್ ಬರ್ತಾ ಇದೆ ಒಂದು ದಿವಸ. ಒಂದು ಟೈಮ್ಗೆ ಬೆಳಿಗ್ಗೆ ಸಂಜೆ ಒಂದು 10 ಕೊಡ್ತಾ ಇದೆ. ಇದು ನಮ್ಮನೇಲಿ ಕರು ಹಾಕಿದೆವು. ಮಗಳಿದು. ಇದ್ಯಾವ ತಳಿ ಇದು? ಇದು ಆಲ್ ಬ್ಲ್ಯಾಕು. ಆಲ್ ಬ್ಲ್ಯಾಕಾ? ಒಂದು ಟೈಮ್ಗೆ 13 ಲೀಟರ್ ಕೊಟ್ಟಿದೆ. 2ನೇ ಕರು ಇದು. ಈಗ ಗಬ್ಬಾಗಿದೆ, ಹಾಲು ಕೊಡ್ತಾ ಇದೆ ಈಗಲೇ. ಅದರ ಪಕ್ಕದ್ದು ಅಷ್ಟೇ. ನಮ್ಮ
ಅಲ್ಲ ಜರ್ಸಿ ಮಿಕ್ಸ್ ಬರ್ತದೆ. ಜರ್ಸಿ ಮಿಕ್ಸ್ ಇದು. ಸರ್ಪಣವಿದೆ. ಹಾಲು ಎಷ್ಟು ಕೊಡುತ್ತೆ ಇದು? ಇದು ಬೆಳಿಗ್ಗೆ 9 ಕೊಡ್ತದೆ, ಸಂಜೆ ಒಂದು 6 ಕೊಡ್ತೇನೆ. ಇದು ಗಬ್ಬಾಗಿದೆ. ನಿರ್ವಹಣೆ ಯಾವ ರೀತಿ ಅಂತ ಇವು ಹಸುಗಳಿಗೆ ಮೇಂಟೆನೆನ್ಸ್ ಅಂತಂದ್ರೆ ಬೆಳಿಗ್ಗೆ 4 kg ಫೀಡು, 1 kg ರವೆ ಬೂಸ, 1 kg ಗೋಧಿ ಬೂಸ, 1/2 kg ಹಿಂಡಿ ಹಾಕ್ತೀನಿ. ಮತ್ತೆ ನಮ್ದು ಜೋಳ ಬೆಳೆದಂತ ಜೋಳನ ಹುಡಿ ಮಾಡಿ ಕೊಡ್ತೀವಿ. ಅದರಿಂದ ಈ ಒಂದು ಎಲ್ಲದರಿಂದ ಸೇರಿಸಿ ಒಂದು 55 ಲೀಟರ್ ಹಾಕ್ತೀವಿ ಬೆಳಿಗ್ಗೆನಾ? ಬೆಳಿಗ್ಗೆ. ಈಗ ಸ್ವಲ್ಪ ಕಮ್ಮಿ ಆಗ್ತಿದೆ, ಅದು ಗಬ್ಬಾದ ನಂತರ ಕಮ್ಮಿ ಆಗ್ತಾ ಬರ್ತದೆ. ಸಂಜೆ ಒಂದು 39-35 ಹಿಂಗೆಲ್ಲ ಹಾಕ್ತೀವಿ. ಟೋಟಲ್ 80 ಲೀಟರ್ ಹಾಕ್ತೀವಿ ಡೈಲಿ. ವೆಟರ್ನರಿ ಡಾಕ್ಟರ್ ಸಲಹೆ ಆ ಥರನ ತಗೊಳ್ತೀರಾ ಹೇಗೆ ಇದು ನಿರ್ವಹಣೆ ಮಾಡೋದು? ಫೋನ್ ಮಾಡಿ ಕೇಳ್ಕೊಳ್ತೀನಿ. ಸಾಧಾರಣ ಮೆಡಿಸಿನ್ ಎಲ್ಲ ಮನೇಲೆ ತಂದು ಇಟ್ಕೊಳ್ತೀನಿ. ಕೆತ್ತಲು ಬಂತಂದ್ರೆ ಹಾಲೆಲ್ಲ ಫುಲ್ ಕರೆದ್ಬಿಟ್ಟು ಆಮೇಲೆ ಬರ್ತಾ ಇದ್ದಿದ್ದು ಮನೇಲಿ ಗೊತ್ತಾಗ್ತದೆ, ಗ್ಯಾಪಲ್ಲಿ ನೋಡಿ ಸೂಜಿ ಹಾಕ್ಬಿಟ್ಟು ಹಾಕಿ ಇದು ಮಾಡ್ಕೊಳ್ತೀನಿ. ನಮ್ಮ ಫ್ರೆಂಡ್ ಒಬ್ರು ಇರ್ತಾರೆ ಮನೆಯಲ್ಲಿ ಅಂತ, ಅವರೆಲ್ಲ ಹೇಳ್ಕೊಡ್ತಾರೆ ಹಿಂಗೆ ಮಾಡು ಅಂತ. ಹಾಗಾಗಿ ಕೆತ್ತಲು ಬಾವು ಆದರೆ ನಾನು ಹಾಲು ಹೋಗ್ಬಿಟ್ಟು ಬಿಡಲ್ಲ, ಬೇಗ ಪಟ್ಟಂತ ರೆಡಿ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಸಂಜೆ ಕರೆದು ಎಸ್ಬಿಟ್ಟು ಹಾಲನ್ನ ಬೇಗ ಕೆತ್ತಲು ಬಾವಿಗೆ ಇಂಜೆಕ್ಷನ್ ಹಾಕ್ಕೊಳ್ತೀನಿ. ನಾವೇ ಹಾಕ್ಕೊಳ್ತೀನಿ. ಓಕೆ. ಹಾಲು ಡೈರಿ ಎಲ್ಲಿ ಸರ್ ನಿಮಗೆ? ನಮ್ದು ಇಲ್ಲಿ ಗುಡ್ಡೇಶ್ವರ ಡೈರಿ ಇದೆ, ಗುಡ್ಡೆ ಹೊಸೂರಲ್ಲಿ. ಗುಡ್ಡೇಶ್ವರ ಡೈರಿಗೆ ಬೆಳಿಗ್ಗೆ 8 ಗಂಟೆಗೆ ಡೈರಿ ಹಾಕ್ತೀವಿ. ಬೆಳಿಗ್ಗೆ 5:30ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಕರೆದಿ ಮುಗಿದೊತ್ತಿಗೆ ಯಾರೆಲ್ಲ ನಿಮ್ಮ ಮನೇಲಿ ಕೆಲಸಕ್ಕೆ ಕೈ ಜೋಡಿಸ್ತಾರೆ? ಅದೇ ಕೆಲಸದಲ್ಲೂ ಬೈದಾನೆ, ನನ್ನ ಮಗ ಎಲ್ಲ ಮಿಷಿನ್ ಹಾಕೊಂಡು ಹೋಗ್ತಾನೆ. ಮತ್ತೆ ನಾನು ಹೊರಗಡೆ ಕೆಲಸಕ್ಕೆ ಶುಂಠಿ ಕೆಲಸಕ್ಕೆಲ್ಲ ಹೋಗೋದಾದ್ರೆ ನನ್ನ ಸೊಸೆ ಮಗ ಇದ್ದೊಳೆ ಮಾಡ್ಕೊಳ್ತೇನೆ. ಹಾಲು ತಗೊಂಡು ಟೈಮಿಗೆ ಬಂದು ನಾನು ಡೈರಿಗೆ ಹೋಗಿ ಹಾಲು ಕೊಡ್ತೀನಿ. ಅದನ್ನ ಹುಲ್ಲೆಲ್ಲ ತಂದು ಮನೇಲಿ ಎಲ್ಲ ಸಾಕಿಟ್ಟಿರ್ತೀವಿ, ಹುಲ್ಲೆಲ್ಲ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. 1 kg ಬೂಸ ಹಾಕ್ತೀನಿ, 1/2 kg ಹಿಂಡಿ ಕೊಡ್ತಾ ಇದ್ದೀನಿ. ಮೊಟ್ಟೆ ಕೊಟ್ಟೆ ಒಂದು ಸ್ಟಾರ್ಟಿಂಗ್ ಒಂದು 3 ತಿಂಗಳು ಮೊಟ್ಟೆ. ಟೋಟಲ್ ಎಷ್ಟು ವರ್ಷ ಆಯ್ತು ಇದಕ್ಕೆ? ವರ್ಷ ತುಂಬಕ್ಕಾಗ್ತದೆ. ವರ್ಷ ತುಂಬಲಿಕ್ಕೆ ಇನ್ನೊಂದು 5 ತಿಂಗಳು ಸಾಕಿದ್ರೆ ಕಾಸಿ ಬರ್ತದೆ. ಹೌದಾ? ಒಳ್ಳೆ ಚಿಕ್ಕ ಕರುಗಳು ಸರ್, ಇದು ಹಾಲು ಕುಡಿತಾ ಇದ್ದೀವಿ. ಓಕೆ, ಸರಿ. ನಿಮಗೆ ಈ ಹಾಲು ಡೈಲಿಗೆ ಕರೀತೀರಲ್ಲ ನೀವು, ಅದು ಎಷ್ಟು ಲೀಟ್ರ್ ಹಾಲು ಕರೀತೀರಿ ಟೋಟಲ್? ಮತ್ತು ಎಷ್ಟು ಆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಅದು ಡೈಲಿ ಎಷ್ಟು ಅದರಿಂದ ನಿಮಗೆ ಲಾಭ ಸಿಗುತ್ತೆ? ಇಷ್ಟೇ. ನಾವು ಡೈಲಿ ಒಂದು 80 ಲೀಟ್ರ್ ಹಾಲು ಹಾಕ್ತೀವಿ. ನಮ್ಮ ಡೈರಿಲಿ ವಾರಕ್ಕೆ ಪೇಮೆಂಟ್ ಆಗ್ತದೆ. ಒಂದು ವಾರ 20,000 ಬರ್ತದೆ, ಒಂದು ವಾರ 22 ಬರ್ತದೆ. ಇಲ್ಲ ಒಂದು ಹಾಲು 85 ಆಗ್ತಾ ಇರ್ತದೆ. ಒಂದು ಜಾಸ್ತಿ ಕೊಡ್ತವೆ, ಒಂದು ಕಮ್ಮಿ ಕೊಡ್ತವೆ. ಅದರಿಂದ ಒಂದು 10,000 ರೂಪಾಯಿ ಫೀಡ್ಗೆ ಹೋಗ್ತದೆ. 10,000 ರೂಪಾಯಿ, ಒಂದು 8-9 ರೂಪಾಯಿ ನಮ್ಗೆ ಉಳಿತದೆ ವಾರಕ್ಕೆ. ಹೈನುಗಾರಿಕೆಯಿಂದ ಲಾಭ ಇದೆಯಾ? ಹಾಗೆ ನಾವೇ ಸ್ವಂತ ಮಾಡೋದ್ರಿಂದ ಲಾಭ ಇದೆ. ಕೂಲಿ ಕೊಟ್ಟು ಮಾಡೋದಾದ್ರೆ ಕಷ್ಟ, ಸ್ವಂತ ಮಾಡಬೇಕು. ಮತ್ತೆ ಹಾಲು ಹಾಕಿ ಕರುಗಳನ್ನ ಒಳ್ಳೆ ಹಾಲು ಕೊಡಿಸಿ ಕರುಗಳನ್ನ ಬೆಳೆಸ್ಕೊಂಡ್ರೆ, ಈಗ ನನ್ನ ಹತ್ರ ತಂದಿದ್ದು 2 ಹಸುಗಳಿಂದ 8-9 ಹಸುಗಳಾಗಿದೆ. 9 ಕರುಗಳಿದೆ ಇವಾಗ. ಎಲ್ಲ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ರಾಸಿಗೆ ಬರ್ತದೆ. ಅದರಿಂದ ಬೆನಿಫಿಟ್ ಅಷ್ಟೇ.